ಪ್ರೀತಿಯ ಎಲ್ಲಾ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ನೂತನ ತಿಂಗಳಿಗೆ ನಿಮ್ಮನ್ನ ನಾನು ಸ್ವಾಗತಿಸುವನಾಗಿದ್ದೀನಿ. ಪ್ರಿಯರೇ, ಎಷ್ಟು ಬೇಗ 2 ತಿಂಗಳು ನಾವು ಕಳೆದು 3ನೇ ತಿಂಗಳಿಗೆ ಬಂದು, ಒಂದೊಂದು ದಿನವೂ ಕಣ್ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಬೇಗ ಬೇಗ ಉರುಳಿ ಹೋಗ್ತಾ ಇದೆ. ಕಳೆದ ತಿಂಗಳೆಲ್ಲ ದೇವರು 2 ತಿಂಗಳುಗಳ ಕಾಲ ನಮ್ಮನ್ನ ನಮ್ಮೆಲ್ಲ ಕುಟುಂಬಗಳನ್ನ ಕಾದು ಕಾಪಾಡಿ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಜೊತೆ ಇದ್ದು ಸಹಾಯ ಮಾಡಿದ್ದಕ್ಕಾಗಿ ನಾವು ದೇವರನ್ನ ಸ್ತುತಿಸುವವರಾಗಿರ್ಬೇಕು. ಯಾಕಂದ್ರೆ ಆತನ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಗಳಿಂದಲೂ ನಮ್ಮನ್ನು ತಪ್ಪಿಸಿ ಈ 3ನೇ ತಿಂಗಳಿಗೆ ನಮ್ಮನ್ನ ಕರ್ತನು ನಂಬಿಗಸ್ತನಾಗಿ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ನಾಮವನ್ನ ಮೇಲೆತ್ತಿ ಘನಪಡಿಸುವವರಾಗಿರಬೇಕು. ಪ್ರೀತಿಯ ದೇವಜನರೇ, ಈ ನೂತನ ತಿಂಗಳಿನಲ್ಲಿ ದೇವರು ಕೊಡುವಂತ ವಾಗ್ದಾನ ವಚನವನ್ನ ನಾವು ಜ್ಞಾನಿಸಲಿಕ್ಕೆ ಬಂದಿದ್ದೀವಿ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 10ನೇ ವಚನದಿಂದ ನಾವು ಓದಿಕೊಳ್ಳೋಣ. ಯೆಹೋವನು ಹೀತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು. ಅವು ಐತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶದೊಳಗಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದ್ದೇನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನುಡಿ. ನೋಡಿ, ಇಲ್ಲಿ 3 ವಿಷಯವನ್ನು ನಾವು ಜ್ಞಾನಿಸ್ತಿದ್ದೀವಿ ಪ್ರೇರೆ. ದೇವರು ಈ ನೂತನ ತಿಂಗಳಲ್ಲಿ 3 ವಿಷಯಗಳ ಕುರಿತಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಸರಿಯಲ್ಲಿರ್ಬೋದು, ಒಂದು ವೇಳೆ ನೀವು ಕೂಡ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರ್ಬೋದು, ಕಷ್ಟದಲ್ಲಿರ್ಬೋದು, ಚಿಂತೆಯಲ್ಲಿರ್ಬೋದು, ಬಾಧೆಯಲ್ಲಿರ್ಬೋದು, ಅಥವಾ ಒಂದು ಯಾವುದೋ ವ್ಯಾಧಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ವ್ಯಾಧಿಗಳಲ್ಲಿ ಬಾಧಿಸಲ್ಪಡ್ತಾ ಇರ್ಬೋದು, ಕುಟುಂಬ ನಷ್ಟದಲ್ಲಿರ್ಬೋದು, ನಿಮ್ಮ ವ್ಯಾಪಾರ ನಷ್ಟದಲ್ಲಿರ್ಬೋದು, ಅಥವಾ ಚಿಂತೆಯಲ್ಲಿ ನೀವು ಮುಳುಗಿ ಹೋಗಿರ್ಬೋದು. ಅಯ್ಯೋ, 2 ತಿಂಗಳುಗಳ ಕಾಲ ಎಷ್ಟು ಬೇಗ ಕಳೆದು ಹೋಯ್ತಪ್ಪ, ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ 2 ತಿಂಗಳುಗಳು ಕಳೆದು ಹೋದೆ. ಈ 3ನೇ ತಿಂಗಳಿಗೆ ನಾವು ಬಂದ್ಬಿಟ್ವಾ? ಈ 3ನೇ ತಿಂಗಳಲ್ಲಿ ಹೇಗಿರ್ತದೆ ನಮ್ಮ ಜೀವಿತ, ಹೇಗಿರ್ತದೆ ನಮ್ಮ ಕುಟುಂಬ ಜೀವಿತ, ಹೇಗೆ ನಾವು ನಮ್ಮ ಜೀವಿತಗಳನ್ನ ಸಾಗುತ್ತದೋ, ದೇವರ ಆಲೋಚನೆ ಏನು? ದೇವರು ಈ 3ನೇ ತಿಂಗಳಲ್ಲಾದ್ರೂ ನನ್ನ ಕಷ್ಟಗಳನ್ನ ಬಿಡಿಸ್ತಾನ, ನನ್ನ ಪ್ರಾರ್ಥನೆಗೆ ಉತ್ತರಿಸ್ತಾನ, ನನಗೆ ಸಹಾಯ ಮಾಡ್ತಾನ, ನಾವು ಮಾಡ್ತಿದ್ದಂತ ಪ್ರಾರ್ಥನೆಗೆ ದೇವರು ಉತ್ತರ ಈ ತಿಂಗಳು ಸಿಗ್ತದ ಎಂಬುದಾಗಿ ಅನೇಕ ಆಲೋಚನೆಯಲ್ಲಿ ನೀವು ಸಾಕ್ತಾ ಇರಬಹುದು ಪ್ರೇರೆ. ಒಂದು ವೇಳೆ ನಷ್ಟದಲ್ಲಿ ಕಷ್ಟದಲ್ಲಿ ಇರಬಹುದು. ನೀವು ಈಗಿನ ಪರಿಸ್ಥಿತಿ ಯಾವುದೇ ರೀತಿಯಾದಂತ ನೀವು ಬಿಡುಗಡೆ ಇಲ್ಲದಂತೆ, ಒಂದು ಉದ್ಧಾರತೆ ಇಲ್ಲದೆ, ಒಂದು ಆಶೀರ್ವಾದ ಇಲ್ಲದಂತೆ, ಒಂದು ಯಾವುದೇ ವಿಧವಾದ ಏಳಿಗೆಯನ್ನು ಕಾಣದೇ ಇರುವಂತ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ದೇವರು ನಿಮ್ಮನ್ನು ನೋಡಿ ವಾಗ್ದಾನ ಮಾಡ್ತಿದ್ದಾನೆ, ನೀವು ಕಷ್ಟದಲ್ಲಿ ಉಪದ್ರವದಲ್ಲಿ ಇರಬಹುದು, ನಾನು ನಿಮ್ಮನ್ನ ಕಟಾಕ್ಷಿಸಿ ನನ್ನ ಶುಭವಾಕ್ಯವನ್ನ ನಿಮಗಾಗಿ ನೆರವೇರಿಸ್ತೀನಿ. ಆ ಶುಭವಾಕ್ಯ ಏನು? ಅನೇಕ ಜನ ಅನ್ಕೊಳ್ತಾರೆ, ದೇವರು ನಮ್ಮ ಜೀವಿತದಲ್ಲಿ ಯಾವ ಆಲೋಚನೆ ಮಾಡಿಕೊಂಡಿದ್ದಾನೋ, ದೇವರು ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಒಳ್ಳೇದನ್ನ ಮಾಡ್ತಾನ, ನಿಜವಾಗ್ಲೂ ನನ್ನ ಜೀವಿತದಲ್ಲಿ ಒಂದು ಒಳ್ಳೇದು ನಡೀತದ, ನಿಜವಾಗ್ಲೂ ನನ್ನ ಕುಟುಂಬದಲ್ಲಿ ಒಂದು ಒಳ್ಳೆ ಕಾರ್ಯಗಳು ನಡೀತದ, ನನ್ನ ಜೀವಿತವನ್ನ ದೇವರು ಮಾರ್ಪಡಿಸ್ತಾನ, ನಿಜವಾಗ್ಲೂ ನಮ್ಮ ವ್ಯಾಪಾರಗಳು, ನಮ್ಮ ಆತ್ಮಿಕ ಜೀವಿತಗಳು, ನಮ್ಮ ಸೇವೆಗಳು ಕರ್ತ ನಿಜವಾಗ್ಲೂ ಕೂಡ ಮುನ್ನ ತೆಗೆದುಕೊಂಡು ಹೋಗ್ತಾನ, ಮುಂದೆ ನಾವು ಆಶೀರ್ವದಿಸಲ್ಪಡ್ತೀವ. ದೇವರು ನಿಜವಾಗ್ಲೂ ನಮ್ಮ ಕುರಿತಾಗಿ, ನಮ್ಮ
ಕುಟುಂಬ ಕುರಿತಾಗಿ, ನಮ್ಮ ಆತ್ಮಿಕ ಜೀವಿತ ಕುರಿತಾಗಿ, ಅಥವಾ ನಮ್ಮ ಮಕ್ಕಳ ಭವಿಷ್ಯಗಳ ಕುರಿತಾಗಿ ಏನು ಆಲೋಚನೆ ಮಾಡಿಕೊಂಡಿದ್ದಾನೆ? ಒಳ್ಳೆ ಆಲೋಚನೆ ಇದೆಯಾ? ನಾವೇ ಇಷ್ಟು ಕಷ್ಟ ಪಡ್ತಿದ್ದೀವಲ್ಲ, ನಾವೇ ಇಷ್ಟು ಸಂಕಟದಲ್ಲಿ ಇದ್ದೀವಲ್ಲ ಎಂಬುದಾಗಿ ದೇವರು ನಮ್ಮ ಬಗ್ಗೆ ಒಳ್ಳೆ ಆಲೋಚನೆ ಮಾಡಿಕೊಂಡಿಲ್ಲ. ದೇವರು ಒಂದು ಒಳ್ಳೆ ಆಲೋಚನೆ ಮಾಡಿಕೊಂಡಿದ್ರೆ ನಮ್ಮ ಜೀವಿತ ಯಾಕೆ ಹೀಗಿರ್ಬೇಕಾಗಿತ್ತು, ಏಕೆ ನಾವು ಈ ತರ ಕಷ್ಟ ಪಡ್ಬೇಕಾಗಿತ್ತು ಎಂಬುದಾಗಿ ಅನೇಕರು ದೇವರನ್ನ ಕುರಿತಾಗಿ ತಪ್ಪಾಗಿ ತಿಳ್ಕೊಳ್ತಾರೆ. ಆದರೆ ಈ ನೂತನ ತಿಂಗಳಲ್ಲಿ ಆತನ ಶುಭ ವಾಕ್ಯವೇನೆಂದ್ರೆ, ನನ್ನನ್ನು ನೋಡಿ ಸ್ವಾಮಿ ಹೇಳ್ತಿದ್ದಾನೆ, 11ನೇ ವಚನ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು, ಅವು ಐತದ ಯೋಚನೆ ಅಲ್ಲ, ಹಿತದ ಯೋಚನೆಗಳು ಎಂಬುದಾಗಿ. ಒಂದು ವೇಳೆ ನೀವು ದುರ್ಗತಿಯಲ್ಲಿರ್ಬೋದು, ಒಂದು ವೇಳೆ ಕಷ್ಟದಲ್ಲಿರ್ಬೋದು, ಒಂದು ವೇಳೆ ಸಂಕಟದಲ್ಲಿರ್ಬೋದು, ಆದ್ರೆ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿಮ್ಮ ನಿರೀಕ್ಷೆ, ನಿಮ್ಮ ನಂಬಿಕೆಯನ್ನ ಕಳಕೊಳ್ಳಬೇಡ್ರಿ. ಯಾಕಂದ್ರೆ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ತಿರುವಂತ ಆಲೋಚನೆ ಅದು ಐತದ ಆಲೋಚನೆ ಅಲ್ಲ, ಹಿತದ ಆಲೋಚನೆ. ಯೋಚನೆ ಮಾಡಿ ಪ್ರಿಯರೇ, ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನೀವು ಕಷ್ಟದಲ್ಲಿರ್ಬೋದು, ಕಣ್ಣೀರಲ್ಲಿರ್ಬೋದು, ವ್ಯಾಧಿಯಲ್ಲಿರ್ಬೋದು, ಚಿಂತೆಯಲ್ಲಿರ್ಬೋದು, ಅನೇಕ ಶೋಧನೆಗಳಲ್ಲಿ ನೀವು ಹಾದು ಹೋಗ್ತಿರ್ಬೋದು ಒಂದು ವೇಳೆ. ಆದ್ರೆ ದೇವರಂತಾನೆ, ನಿಮಗೆ ಗತಿ ಇರಲಿ ಅಥವಾ ಏನಂತೆ ನಿಮಗೆ ನಿರೀಕ್ಷೆ ಇರಲಿ, ಆದರೆ ಏನಂತೆ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂತ ಆಲೋಚನೆಗಳು ನಾನೇ ಬಲ್ಲೆನು. ನೀವು ಒಂದು ವೇಳೆ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗ್ತಿರ್ಬೋದು, ಕಷ್ಟದಲ್ಲಿ ಹಾದು ಹೋಗ್ತಿರ್ಬೋದು, ಆದ್ರೆ ದೇವ್ರು ಹೇಳ್ತಾನೆ, ನಿರೀಕ್ಷೆಯನ್ನ ಕಳೆದುಕೊಳ್ಳಬೇಡ, ನಿನ್ನ ನಂಬಿಕೆಯನ್ನ ಕಳೆದುಕೊಳ್ಳಬೇಡ. ಯಾಕಂದ್ರೆ ನೀನು ಅನ್ಕೊಂಡ ಹಾಗೆ ನಿನ್ನ ಜೀವಿತದಲ್ಲಿ ನಾನು ಯಾವ ಕೆಟ್ಟ ಆಲೋಚನೆಯನ್ನು ಮಾಡಿಕೊಂಡಿಲ್ಲ. ನಾನು ಒಳ್ಳೆಯವನಾಗಿರೋದ್ರಿಂದ ನಿನ್ನ ಕುರಿತಾಗಿ, ನಿನ್ನ ಮಕ್ಕಳ ಕುರಿತಾಗಿ, ನಿನ್ನ ಕುಟುಂಬ ಕುರಿತಾಗಿ, ನಿನ್ನ ಕಾರ್ಯಗಳ ಕುರಿತಾಗಿ ನಾನು ಒಳ್ಳೆ ಆಲೋಚನೆಯನ್ನೇ ಮಾಡಿಕೊಂಡಿದ್ದೀನಿ ಅಂತ ಸ್ವಾಮಿ ಹೇಳ್ತಾನೆ. ಅದಕ್ಕಾಗಿ ನಿಮಗೆ ಗತಿ ಇರಲಿ, ನೀವು ಕಷ್ಟದಲ್ಲಿರ್ಬೋದು, ಸಂಕಟದಲ್ಲಿರ್ಬೋದು, ಆದ್ರೆ ನಿರೀಕ್ಷೆನ ಕಳ್ಕೊಳ್ಬೇಡ್ರಿ, ನಂಬಿಕೆನ ಕಳ್ಕೊಳ್ಬೇಡ್ರಿ, ಪ್ರಾರ್ಥನೆಯನ್ನ ಬಿಟ್ಟು ಬಿಡಬೇಡ್ರಿ. ಯಾಕಂದ್ರೆ ಕರ್ತನು ನೋಡಿ ಹೇಳ್ತಿದ್ದಾನೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ತಿರುವಂತ ಆಲೋಚನೆ ಅದು ಐತದ ಆಲೋಚನೆ ಅಲ್ಲ, ಹಿತದ ಆಲೋಚನೆ ಎಂಬುದಾಗಿ. ಅನೇಕ ಸಾರಿ ನಮ್ಮ ಪ್ರಾರ್ಥನೆಗೆ ಉತ್ತರಗಳು ಬರದೇ ಇದ್ದಾಗ, ನಾವು ಶೋಧನೆಗಳಲ್ಲಿ ಹಾದು ಹೋಗುವಾಗ, ಅಥವಾ ನಾವು ಅನೇಕ ಇಕ್ಕಟ್ಟುಗಳಿಗೆ ಸಿಕ್ಕಿಕೊಂಡಾಗ, ಅನೇಕರು ನಮ್ಮನ್ನ ನಿಂದಿಸಿ ತಿರಸ್ಕರಿಸುವಾಗ, ನಮ್ಮ ಕಾರ್ಯಗಳೆಲ್ಲ ತಡೆಗಳಾಗುವಾಗ ನಾವು ಅನ್ಕೊಳ್ತೀವಿ, ನಿಜವಾಗ್ಲೂ ದೇವ್ರನ್ನ ನಮ್ಮ ಮರೆತು ಬಿಟ್ಟಿದ್ದಾನೆ, ದೇವ್ರು ನಮ್ಮ ಬಗ್ಗೆ ಯಾವ ಒಳ್ಳೆ ಆಲೋಚನೆ ಕೂಡ ಮಾಡ್ಕೊಂಡಿಲ್ಲ, ಯಾವುದೇ ರೀತಿಯಾದಂತಹ ಒಳ್ಳೆ ಕಾರ್ಯಗಳು ನನ್ನ ಜೀವಿತದಲ್ಲಿ ನೆರವೇರ್ತಿಲ್ಲ, ಆದ್ರಿಂದ ದೇವ್ರು ನನ್ನ ಮರೆತು ಬಿಟ್ಟಿರ್ಬಹುದೇನೋ, ದೇವ್ರು ನಮ್ಮ ಜೀವಿತದಲ್ಲಿ ಯಾವುದೇ ಒಳ್ಳೆ ಆಲೋಚನೆ ಮಾಡಿಕೊಂಡಿಲ್ವೇನೋ, ಆ ಒಳ್ಳೆ ಕಾರ್ಯಗಳು ನಡೆಯಕ್ಕೆ ಇಲ್ವೇನೋ ಎಂಬುದಾಗಿ ನಾವು ತಿಳ್ಕೊಳ್ತೀವಿ, ಯೋಚಿಸ್ತಾ ಇರ್ತೀವಿ, ಆ ರೀತಿಯಾಗಿ ಗುಣಗುಟ್ಟುತ್ತಾ ಇರ್ತೀವಿ ಪ್ರೇರೆ. ಆದ್ರೆ ಕರ್ತನು ನಮ್ಮ ಜೀವಿತದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಆತನು ಮಾಡಿಕೊಂಡಂತ ಆಲೋಚನೆಗಳು ಐತದಲ್ಲ, ಹಿತದ ಯೋಚನೆ ಅಂತ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ನಿನ್ನ ಜೀವಿತದಲ್ಲಿ ನಿನ್ನ ಕುರಿತಾಗಿ ಮಾಡಿಕೊಂಡಂತ ಆಲೋಚನೆಗಳು ಐತದಲ್ಲ, ಹಿತದ್ದು. ಅಂದ್ರೆ ಕೆಟ್ಟ ಆಲೋಚನೆ ಅಲ್ಲ. ನೀನು ಯೋಚಿಸುವ ಹಾಗೆ ನಿನಗೆ ಸಂಕಟವೋ, ಉಪದ್ರವೋ, ವ್ಯಾಧಿಯೋ, ಅಥವಾ ನೀನು ಈ ಕಷ್ಟದಲ್ಲೇ ಮುಳುಗಬೇಕು, ಈ ಸಾಲದಲ್ಲೇ ನರಳಬೇಕು, ಅಥವಾ ಈ ವ್ಯಾಧಿಯಿಂದ ಮೇಲೆ ಬರಬಾರ್ದು, ನಿನ್ನ ಕುಟುಂಬ ಉದ್ಧಾರ ಆಗ್ಬಾರ್ದು, ನಿನ್ನ ಅವಮಾನದಲ್ಲಿ, ಇಕ್ಕಟ್ಟಲ್ಲೇ, ಹೀಗೆ ಎಲ್ಲ ಯೋಚಿಸುವಂತ ಆಲೋಚನೆಯಲ್ಲೇ ನೀನು ಇರ್ಬೇಕು ಅನ್ನೋದು ದೇವರ ಆಲೋಚನೆ ಅಲ್ಲ. ಯಾಕಂದ್ರೆ ದೇವರ ಆಲೋಚನೆ ಒಳ್ಳೆ ಆಲೋಚನೆ ಅಂತೆ. ಅದಕ್ಕೆ ಐತದ ಯೋಚನೆ ಅಲ್ಲ, ಹಿತದ ಯೋಚನೆ ಅಂತ ಹೇಳ್ತಾನೆ. ಅಂದ್ರೆ ನಾನು ನಿನ್ನ ಕುರಿತಾಗಿ ಒಳ್ಳೆ ಆಲೋಚನೆಗಳನ್ನ ಮಾಡ್ಕೊಂಡಿದ್ದೀನಿ, ಅದು ನಾನೇ ಬಲ್ಲೆ ಎಂಬುದಾಗಿ ಹೇಳ್ತಾನೆ ಪ್ರೇರಿ. ಮಕ್ಕಳುಗಳು, ತಂದೆ ತಾಯಿಗಳು ಮಕ್ಕಳನ್ನ ಕುರಿತಾಗಿ ಒಳ್ಳೆ ಆಲೋಚನೆ ಮಾಡ್ಕೊಂಡಿರ್ತಾರೆ. ಮಕ್ಕಳು ಹುಟ್ಟುವಾಗ, ಮಕ್ಕಳು ಬೆಳೆಯುವಾಗ ಅವರ ಬೆಳವಣಿಗೆ ಕುರಿತಾಗಿ, ಅವ್ರಿಗೆ ಯಾವ ಸ್ಕೂಲ್ಗೆ ಸೇರಿಸ್ಬೇಕು, ಕಾನ್ವೆಂಟ್ಗೆ ಸೇರಿಸ್ಬೇಕು, ಅಥವಾ ಕಾಲೇಜಲ್ಲಿ ಓದಿಸ್ಬೇಕು, ಯಾವ ರೀತಿಯಾಗಿ ಅವ್ರಿಗೆ ಡ್ರೆಸ್ಗಳನ್ನ ಕೊಡಿಸ್ಬೇಕು, ಅವ್ರ ಭವಿಷ್ಯಕ್ಕಾಗಿ ಹೇಗೆ ಹಣಗಳನ್ನ ಕೂಡಿ ಇಡಬೇಕು, ಯಾವ ರೀತಿಯಾಗಿ ಅವ್ರಿಗೆ ಯಾವ ಮನೆಗೆ ನಾವು ಕೊಟ್ಟು ಎಂತ ಹುಡುಗಿಯನ್ನ ನೋಡಿ ನಾವು ಮದುವೆ ಮಾಡಬೇಕು, ಎಂತವ್ರು ಸಿಗಬೇಕು ನನ್ನ ಮಗನಿಗೆ, ನನ್ನ ಮಗಳಿಗೆ, ಈ ರೀತಿಯಾಗಿ ತಂದೆ ತಾಯಿಗಳಲ್ಲಿ ಒಂದು ಆಲೋಚನೆ ಇರ್ತದೆ. ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಿ ಓದಿತೇನೆ, ಅವರು ಒಂದು ಹಂತಕ್ಕೆ ಬರಬೇಕು, ಒಂದು ದೊಡ್ಡ ಕೆಲಸವನ್ನ ತೆಗೆದುಕೊಳ್ಳಬೇಕು, ಅವರು ತಮ್ಮ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು, ಕರ್ತನ ಅವ್ರನ್ನ ಆಶೀರ್ವದಿಸ್ಬೇಕು ಎಂಬುದಾಗಿ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಕುರಿತಾಗಿ ಒಳ್ಳೆ ಆಲೋಚನೆಗಳನ್ನ ಇಟ್ಟುಕೊಂಡಿರ್ತಾರೆ. ಆದರೆ
ಅವೆಲ್ಲವೂ ಮಕ್ಕಳಿಗೆ ಗೊತ್ತಿರಲ್ಲ. ಅದಕ್ಕಾಗಿ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳುಗಳನ್ನ ದಾರಿ ತಪ್ಪುವಾಗ ಬೈತಾರೆ, ಸರಿಯಾಗಿ ಓದ್ಕೊಳ್ಳದೆ ಇದ್ರೆ ಬೈತಾರೆ, ಸರಿಯಾಗಿ ಅವ್ರು ಹೋಮ್ ವರ್ಕ್ ಅನ್ನ ಮಾಡದೇ ಇದ್ರೆ ಅವ್ರೇನ್ ಮಾಡ್ತಾರೆ, ತಂದೆ ತಾಯಿಗಳು ಬೈತಾರೆ, ಸರಿಯಾಗಿ ಮಾರ್ಕ್ಸ್ ತೆಗೆದೋದ್ರೆ ಬೈತಾರೆ, ಸರಿಯಾಗಿ ಒಂದು ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ, ಜೀವಿತವನ್ನ ಜೀವಿಸ್ತಿಲ್ಲ ಅಂದ್ರೆ ಬೈತಾರೆ. ಅವಾಗ ಮಕ್ಕಳಿಗೆ ಏನಾಗ್ತದೆ, ನಮ್ಮಪ್ಪ ನಮ್ಮಮ್ಮ ಯಾವಾಗ್ಲೂ ನಮ್ಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ನಮ್ಮನ್ನ ಬೈತಾ ಇರ್ತಾರೆ, ಯಾವಾಗ್ಲೂ ನಮ್ಮ ಬಗ್ಗೆ ಏನಾದ್ರೂ ಒಂದು ತಪ್ಪನ್ನ ಹುಡುಕ್ತಾ ಇರ್ತಾರಪ್ಪ, ನಮ್ ಫ್ರೀಡಮ್ ಆಗಿ ಇರ್ಲಿಕ್ಕೆ ಬಿಡಲ್ಲ, ನಾವು ಸ್ವತಂತ್ರವಾಗಿ ಇರ್ಲಿಕ್ಕೆ ನಮ್ಮನ್ನ ಬಿಡಲ್ಲ ಎಂಬುದಾಗಿ ಅವ್ರೇನ್ ಮಾಡ್ತಾರೆ, ತಮ್ಮ ತಂದೆ ತಾಯಿಗಳ ಕುರಿತಾಗಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಮಕ್ಕಳನ್ನ ಕುರಿತಾಗಿ ತಂದೆ ತಾಯಿಗಿರುವಂತ ಆಲೋಚನೆ ಮಕ್ಕಳಿಗೆ ಗೊತ್ತಿಲ್ಲ. ನಮ್ಮ ತಂದೆ ನನ್ನ ತಾಯಿ ಈ ರೀತಿಯಾಗಿ ನನ್ನ ಮೇಲೆ ಒಂದು ಕನಸನ್ನ ಇಟ್ಟುಕೊಂಡಿದ್ದಾರೆ, ಈ ರೀತಿಯಾದ ಯೋಚನೆ ಉಳ್ಳವರಾಗಿದ್ದಾರೆ, ನಾನು ಈ ರೀತಿಯಾದ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು, ನಾನು ಈ ರೀತಿಯಾಗಿ ಅವ್ರು ಕಾಣಲ್ಪಡಬೇಕು, ನಾನು ಈ ರೀತಿಯಾಗಿ ನಾನು ಬಟ್ಟೆಗಳನ್ನ ಹಾಕಬೇಕು, ಈ ರೀತಿಯಾಗಿ ಮಾತನಾಡ್ಬೇಕು, ಈ ರೀತಿಯಾಗಿ ನಾನು ಓದ್ಬೇಕು, ಚೆನ್ನಾಗಿ ಎಲ್ಲಾದ್ರೂ ಮುಂದೆ ಬರ್ಬೇಕು ಎಂಬುದಾಗಿ ಆಸೆ ಪಡ್ತಾರೆ ಎಂಬುದಾಗಿ ಮಕ್ಕಳು ತಿಳ್ಕೊಳ್ಳದೆ ತಂದೆ ತಾಯಿಗಳು ಯಾವಾಗ್ಲೂ ನಮ್ಮನ್ನ ಹೋಮ್ವರ್ಕ್ ಮಾಡು, ಅಥವಾ ಸರಿಯಾಗಿ ನೀನೇನ್ ಮಾಡು, ಬಟ್ಟೆಗಳನ್ನ ಹಾಕು, ಸರಿಯಾಗಿ ನೀನೇನ್ ಮಾಡು, ಓದ್ಕೋ, ಹೋಮ್ವರ್ಕ್ ಮಾಡು, ಈ ರೀತಿ ಅನೇಕ ಮಕ್ಕಳುಗಳನ್ನ ಬೈತಾರ, ಅದನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ಒಳ್ಳೆ ಆಲೋಚನೆ ತಿಳ್ಕೊಳ್ಳಲ್ಲ. ಆದ್ರಿಂದ ತಂದೆ ತಾಯಿಗಳು ಮಕ್ಕಳನ್ನ ಕುರಿತಾಗಿ ಯಾವ ಆಲೋಚನೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ ತಂದೆ ತಾಯಿಗೆ ಗೊತ್ತಿರ್ತದೆ ಹೊರತು ಮಕ್ಕಳು ತಿಳ್ಕೊಳ್ಳಕ್ಕೆ ಆಗಲ್ಲ. ಬೇರೆ ತಿಳ್ಕೊಳ್ಳೋದಕ್ಕೆ ಒಂದು ವೇಳೆ ತಡವಾಗ್ಬೋದು, ಅಥವಾ ತಿಳ್ಕೊಳ್ಳದೇನೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಅದೇ ರೀತಿಯಾಗಿ ದೇವರು ಕೂಡ ನಮ್ಮ ಜೀವಿತದಲ್ಲಿ ನಮಗೆ ತಂದೆ ಆಗಿರುವುದರಿಂದ, ನಮಗೆ ತಂದೆ ಸ್ಥಾನದಲ್ಲಿ ತಾಯಿಯಾಗಿ ಆತನ ಇರುವುದರಿಂದ, ನಮ್ಮನ್ನು ಕುರಿತಾಗಿ, ನಮ್ಮ ಕುಟುಂಬಗಳನ್ನ ಕುರಿತಾಗಿ, ನಮ್ಮ ಭವಿಷ್ಯಗಳನ್ನ ಕುರಿತಾಗಿ ಆತನು ಒಳ್ಳೆ ಆಲೋಚನೆ ಮಾಡಿಕೊಂಡಿದ್ದಾನೆ. ಆದ್ರಿಂದ ಆ ಆಲೋಚನೆಗಳು ಆತನಿಗೆ ಮಾತ್ರ ಗೊತ್ತಿದೆಯಂತೆ. ಆದ್ರಿಂದ ನಾವು ಹೀಗೆ ಪ್ರಾರ್ಥಿಸ್ಬೇಕು, ದೇವರೇ ನಿನ್ನ ಆಲೋಚನೆಗಳು ನನ್ನ ಜೀವಿತದಲ್ಲಿ ನೆರವೇರಲಿ, ನೀನು ಮಾಡಿಕೊಂಡಂತ ಆಲೋಚನೆ ಉದ್ದೇಶಗಳು ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ನೆರವೇರಲಿ ಎಂಬುದಾಗಿ ಒಪ್ಪಿಸಿ ನಾವು ದೇವರಿಗೆ ಸ್ತೋತ್ರ ಮಾಡ್ಬೇಕು. ಮತ್ತೆ ನಾವು ಇದನ್ನ ನಂಬಬೇಕು, ಮತ್ತೆ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಸೈತಾನ ಅವಾಗವಾಗ ಬಂದು ನಮ್ಮನ್ನ ಪದೇ ಪದೇ ನಮ್ಮ ಜೀವಿತದಲ್ಲಿ ತಪ್ಪಾದ ಆಲೋಚನೆಗಳನ್ನ ಬಿತ್ತುತ್ತಾ ಇರ್ತಾನೆ. ಯಾಕಂದ್ರೆ ನಿನ್ನ ಜೀವಿತದಲ್ಲಿ ದೇವರು ಒಳ್ಳೇದನ್ನ ಮಾಡಲ್ಲ, ನಿನ್ನ ಕುಟುಂಬದಲ್ಲಿ ಒಳ್ಳೇದನ್ನ ಮಾಡಲ್ಲ, ನೀನ್ ಈ ಪರಿಸ್ಥಿತಿ ಬದಲಾಗಲ್ಲ, ನಿನ್ನ ಸಾಲ ಬದಲಾಗಲ್ಲ, ನಿನ್ ರೋಗ ಗುಣ ಆಗಲ್ಲ, ನಿನ್ನ ಚಿಂತೆ ಹೋಗಲ್ಲ, ನಿನ್ನ ದೇವರು ಖಂಡಿತ ನಿನ್ನ ಪ್ರಾರ್ಥನೆಗೆ, ಯಾವ ಪ್ರಾರ್ಥನೆಗೂ ಉತ್ತರ ಕೊಡಲ್ಲ, ದೇವರು ಖಂಡಿತವಾಗಿ ನಿನ್ನಕ್ಕನ್ನ ದೃಷ್ಟಿಸಿ ನೋಡಲ್ಲ ಎಂಬುದಾಗಿ ತಪ್ಪಾಗಿ ಆತನ ಆಲೋಚನೆ ಹೇಳ್ಕೊಡ್ತಾ ಇರ್ತಾನೆ. ಆದ್ರಿಂದ ಎಷ್ಟೋ ದೇವರ ಮಕ್ಕಳು ಸೈತಾನ ಆಲೋಚನೆಗೆ ಒಳಗಾಗಿ ದೇವರ ಬಗ್ಗೆ ತಪ್ಪಾಗಿ ತಿಳುವಳಿಕೆ ಉಳ್ಳವರಾಗಿರ್ತಾರೆ. ಆದ್ರೆ ಸತ್ಯವೇದ ಹೇಳ್ತದೆ ಏನಂತಂದ್ರೆ, ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನ ವಿಷಯದಲ್ಲಿ ಕುರಿತು ಮಾಡಿಕೊಳ್ತಿರುವಂತ ಆಲೋಚನೆ ಅದು ಆಯ್ತದಲ್ಲ ಈತದು ಎಂಬುದಾಗಿ. ಎರಡನೇದಾಗಿ ನಾವು ನೋಡ್ತೀವಿ ಪ್ರಿಯರೇ, ಅನೇಕರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾನೋ ಇಲ್ವೋ, ನನ್ನ ದೇವ್ರು ನನ್ನ ಪ್ರಾರ್ಥನೆಗೆ ಉತ್ತರಿಸ್ತಾನೋ ಇಲ್ವೋ ಎಂಬುದಾಗಿ ಅನುಮಾನದಲ್ಲಿ ಹೋಗ್ತಾರೆ ಪ್ರಾರ್ಥನೆ ಮಾಡಕ್ಕೆ. ಪ್ರಾರ್ಥನೆ ಮಾಡಕ್ಕೆ ಮನಸ್ಸಿಲ್ಲದವರಾಗಿ ಹೋಗ್ತಾರೆ. ಆದ್ರೆ ದೇವ್ರು ಕೇಳ್ತದೆ. ಎರಡನೇದಾಗಿ ಸ್ವಾಮಿ ಹೇಳ್ತಿದ್ದಾನೆ, ನೀವು ನನಗೆ ಮೊರೆ ಇಡುವಿರಿ, ಮತ್ತೆ ನನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಿರಿ, ಮತ್ತು ನಾನು ನಿಮಗೆ ಕಿವಿಗೊಡುವೆನು. ಸೈತಾನ ಹೇಳ್ತಾನೆ, ನಿನ್ನ ಪ್ರಾರ್ಥನೆಗೆ ಕಿವಿಗೊಡಲ್ಲ ದೇವ್ರು, ನಿನ್ನ ಪ್ರಾರ್ಥನೆ ಕೇಳ್ತಾನೆ ಇಲ್ಲ, ನಿನ್ನ ಪ್ರಾರ್ಥನೆ ಉನ್ನತ ಲೋಕವನ್ನ ಮುಟ್ಟತಾನೆ ಇಲ್ಲ. ಆದ್ರಿಂದ ನೀನ್ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಯಾವುದೇ ರೀತಿಯಾದಂತ ಉತ್ತರವನ್ನ ನಿನಗೆ ಕೊಡ್ತಿಲ್ಲ, ಆತನ ಕಿವಿಗೆ ನಿನ್ನ ಪ್ರಾರ್ಥನೆ ಮುಟ್ಟತಾನೆ ಇಲ್ಲ ಎಂಬುದಾಗಿ ತಪ್ಪಾಗಿ ಹೇಳ್ತಾನೆ ಪ್ರಿಯರೇ. ಆದ್ರೆ ಸ್ವಾಮಿ ಹೇಳ್ತಿದ್ದಾರೆ, ನೀನು ನನಗೆ ಮೊರೆ ಇಡುವಿ, ಪ್ರಾರ್ಥಿಸಲು ಹೋಗುವಿ, ನಾನು ಕಿವಿಗೊಡುವೆನು ಎಂಬುದಾಗಿ. ಹಾಗಾದ್ರೆ ನಾವು ಮನಸಾರೆ ಹೋಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ, ಅಥವಾ ದೇವರ ಆಲಯದಲ್ಲಿ ಹೋಗಿ ನಾವು ಪ್ರಾರ್ಥಿಸುವಾಗ, ಅಥವಾ ವ್ಯಕ್ತಿಗತವಾಗಿ ನಾವು ಪ್ರಾರ್ಥನೆ ಮಾಡುವಾಗ, ಅಥವಾ ಕುಟುಂಬವಾಗಿ ನಾವು ಪ್ರಾರ್ಥಿಸುವಾಗ ದೇವ್ರು ಹೇಳ್ತಾನೆ, ನೀನು ಪ್ರಾರ್ಥಿಸುವಾಗ ನಾನು ಕಿವಿಗೊಡ್ತೀನಿ ಎಂಬುದಾಗಿ. ದೇವ್ರು ಹೇಳ್ತಿದ್ದಾನೆ, ನಾನು ಕಿವಿಗೊಡ್ತೀನಿ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಆತನಿಗೆ ಒಂದು ಹೆಸರು ಉಂಟು, ಪ್ರಾರ್ಥನೆಗಳನ್ನ ಕೇಳುವವನು ಎಂಬುದಾಗಿ. ಹಾಗಾದ್ರೆ ಸೈತಾನು ನಮ್ಮಲ್ಲಿ ಒಂದು ತಪ್ಪಾದಂತ ಬೀಜವನ್ನ ಬಿತ್ತಿದ್ದಾನೆ. ಏನಂತಂದ್ರೆ, ನಿನ್ನ ಪ್ರಾರ್ಥನೆಗಳು ಕೇಳದೆ ಇರೋದ್ರಿಂದ ನೀನು ಈ ಪರಿಸ್ಥಿತಿಯಲ್ಲಿ ಇದ್ದೀಯ ಅಂತ. ಆದ್ರಿಂದ ಅನೇಕರು ಪ್ರಾರ್ಥನೆ ಮಾಡಕ್ಕೆ ಹೋಗಲ್ಲ,
ಪ್ರಾರ್ಥನೆನೇ ಮಾಡಲ್ಲ. ಆದ್ರಿಂದ ಬರೀ ಅನುಮಾನಗಳು, ಬರೀ ದೂರಿ ಹೇಳುವಂಥದ್ದು. ಯಾರಾದ್ರೂ ನಮಗಾಗಿ ಪ್ರಾರ್ಥನೆ ಮಾಡ್ತಾರಾ, ಯಾರಾದ್ರೂ ನಮಗಾಗಿ ಪ್ರಾರ್ಥಿಸೋರಿದ್ದಾರೆ ಅಂತ ಹೇಳಿ ಅನೇಕರಿಗೆ ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥನೆ ಮಾಡಿ, ಬ್ರದರ್ ಸಿಸ್ಟರ್ ಅಥವಾ ಪಾಸ್ಟರ್ ನಮಗಾಗಿ ಪ್ರಾರ್ಥನೆ ಮಾಡಿ ಅಂತ ಅನೇಕರು ಪ್ರಾರ್ಥನೆ ಮಾಡೋರನ್ನ ಹುಡುಕ್ತಾರೆ. ಯಾಕಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳ್ತಾನೆ ಎಂಬುದಾಗಿ. ಅವ್ರಿಗೆ ನಂಬಿಕೆ ಇಲ್ಲ ನನ್ನ ಪ್ರಾರ್ಥನೆಗೆ ಖಂಡಿತ ದೇವರು ಉತ್ತರಿಸ್ತಾನೆ ಎಂಬುದಾಗಿ. ಆದ್ರಿಂದ ಸೋತು ಹೋಗಿರ್ತಾರೆ, ನಂಬಿಕೆನ ಕಳ್ಕೊಂಡಿರ್ತಾರೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನೀನು ನನ್ನನ್ನು ಮೊರೆ ಇಡುವಿ, ನನ್ನ ಪ್ರಾರ್ಥಿಸಲು ಹೋಗುವಿ, ನಾನು ಕಿವಿಗೊಡುವೆನು ಎಂಬುದಾಗಿ. ಪ್ರಿಯರೇ, ನೀವು ಈ ಪರಿಸ್ಥಿತಿಯಲ್ಲಿ ಇದ್ದೀರಾ, ನೀವು ಕೂಡ ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದೀರಾ. ಅಯ್ಯೋ, ನಾನು ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯ್ತು, ದೇವರು ನನ್ನ ಪ್ರಾರ್ಥನೆಗೆ ಕಿವಿಗೊಡ್ತಿಲ್ಲ ಅಂತೇಳಿ ತಪ್ಪಾದ ಆಲೋಚನೆಯಲ್ಲಿ ಇದ್ದೀರಾ. ಒಂದು ವೇಳೆ ನೀವು ಅಪನಂಬಿಕಸ್ತಿಕೆಯಲ್ಲಿ ಇದ್ದೀರಾ, ಅಥವಾ ಸೈತಾನ ಹೇಳುವಂತಹ ಮಾತಿನ ಕೇಳ್ಕೊಂಡು ನೀವು ಪ್ರಾರ್ಥನೆ ಮಾಡ್ದೇನೆ ದೇವರ ಮೇಲೆ ದೂರ ಹೇಳುತ್ತಾ, ಮನಸ್ಸಲ್ಲೇ ಆತನ ಮೇಲೆ ಗುಣಗುಟ್ಟುತ್ತಾ ನೀವು ಪ್ರಾರ್ಥನೆಗೆ ಒಪ್ಪಿಸಿಕೊಡದೆ, ಪ್ರಾರ್ಥನೆಯಲ್ಲಿ ಕಾದಿರದೆ, ಪ್ರಾರ್ಥನೆಯನ್ನು ಕೇಳುವವು ನನ್ನ ದೇವರೆಂಬುದಾಗಿ ನಂಬದೇನೆ ನೀವು ಪ್ರಾರ್ಥನೆಯಿಂದ ದೂರವಾಗಿದ್ದೀರಾ. ಒಂದು ವೇಳೆ ಪ್ರಾರ್ಥನೆ ಮಾಡೋದನ್ನು ಕಳ್ಕೊಂಡಿದ್ದೀರಾ, ಒಂದು ವೇಳೆ ಪ್ರಾರ್ಥನೆ ಮಾಡಕ್ಕೆ ನಿಮಗೆ ಮನಸ್ಸಿಲ್ವಾ? ಅನೇಕರು ಹೀಗೆ ಹೇಳ್ತಾರೆ, ನನಗೆ ಪ್ರಾರ್ಥನೆ ಮಾಡಕ್ಕೆ ಮನಸ್ಸಿಲ್ಲ, ನನಗೆ ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲ, ನಾನು ಪ್ರಾರ್ಥನೆ ಮಾಡಿದ್ರೆ ನಿದ್ರೆ ಬರ್ತದೆ, ನಾನು ಪ್ರಾರ್ಥನೆ ಮಾಡ್ಬೇಕು ಅಂತಂದ್ರೆ ನನಗೆ ತಲೆನೋವು ಬರ್ತದೆ, ನಾನು ಪ್ರಾರ್ಥನೆ ಮಾಡ್ಬೇಕಂತಂದ್ರೇನೆ ನನಗೆ ಅನುಮಾನಗಳು ಬರ್ತದೆ. ಏನಂತ ಪ್ರಾರ್ಥನೆ ಮಾಡಬೇಕು, ಎಷ್ಟು ಅಂತ ನಾನು ಪ್ರಾರ್ಥನೆ ಮಾಡಬೇಕು? ಕೆಲವರು ಸೋತು ಹೋಗಿರ್ತಾರೆ. ಪ್ರಿಯರೇ, ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನೀನು ಮೊರೆ ಇಡುವಿ, ಪ್ರಾರ್ಥಿಸಲು ಹೋಗುವಿ, ನಾನು ಕಿವಿಗೊಡುವೆನು ಎಂಬುದಾಗಿ. ಈ ನೂತನ ತಿಂಗಳಲ್ಲಿ ದೇವರ ಎರಡನೇದಾಗಿ ಹೇಳ್ತಿದ್ದಾನೆ, ನಿನ್ನ ಪ್ರಾರ್ಥನೆಗೆ ನಾನು ಉತ್ತರ ಕೊಡ್ತೇನೆ, ನೀನು ಪ್ರಾರ್ಥಿಸುವಾಗ ನಾನು ಕಿವಿಗೊಟ್ಟು ಕೇಳ್ತೀನಿ ಅಂತ ಹೇಳ್ತಿದ್ದಾನೆ. ಪ್ರೇರೆ, ಹಾಗಾದ್ರೆ ನಾವು ಮನ ತಿರುಗಿ ನಾವು ಪ್ರಾರ್ಥನೆಗಾಗಿ ಒಪ್ಪಿಸಿಕೊಡೋಣ. ಇನ್ನು ಮುಂದೆ ಬೇಸರಗೊಳ್ಳದೆ, ಅನುಮಾನ ಇಲ್ಲದಂತೆ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸುವಾಗ, ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರ ಚಿತ್ತಾನುಸಾರವಾಗಿ ಮಾಡುವ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಡುತ್ತಾನೆ. ಅದಕ್ಕಾಗಿ ಸೋತು ಹೋಗದೇನೆ ಪ್ರಾರ್ಥನೆಗಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಮೂರನೇದಾಗಿ ನಾವು ನೋಡ್ತೀವಿ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ. ಮೂರನೇದಾಗಿ ಪ್ರೇರೆ, ನಾವು ದೇವರನ್ನ ಹುಡುಕುದು ಪ್ರಾರ್ಥನೆ ಮೂಲಕವಾಗಿ ಆಗಿರ್ಬೋದು, ಸಭೆಗೆ ಬರುವ ಮೂಲಕವಾಗಿರ್ಬೋದು, ಅಥವಾ ಇಂಥ ಕಾರ್ಯಗಳ ಮೂಲಕವಾಗಿ ದೇವರನ್ನ ಹುಡುಕ್ತೋ. ಆದ್ರೆ ಹೇಗೆ ಹುಡುಕುತ್ತೋ ನಾವು? ಕೆಲವರು ಮನಸ್ಸಿಲ್ಲದ ರೀತಿಯಲ್ಲಿ ಹುಡುಕ್ತಾರೆ. ಎರಡು ಮನಸ್ಸು, ಏನೋ ನಂಬಿದ್ದೀನಿ, ಇರ್ಲಿ, ದೇವ್ರ ಬಳಿಗೆ ಹೋಗೋಣ, ಪ್ರಾರ್ಥನೆಗೆ ಹೋಗೋಣ, ದೇವ್ರು ಏನಾದ್ರೂ ಮಾತನಾಡ್ಬೋದು, ಏನಾದ್ರೂ ದೇವ್ರು ಇಷ್ಟ ಇದ್ರೆ ಮಾಡ್ಬೋದು. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಎರಡು ಮನಸ್ಸುಳ್ಳವರಾಗಿ, ಅಥವಾ ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ, ಅನೇಕರ ಯೋಚನೆ ಬೇರೆ ಕಡೆ ಇರ್ತದೆ, ಶರೀರದ ಕಾರ್ಯಗಳು ಬೇರೆ ಕಡೆ ಇರ್ತದೆ. ಈ ರೀತಿಯಾಗಿ ದೇವರನ್ನ ಹುಡುಕ್ತಾರೆ. ಆದ್ರಿಂದ ಸಭೆಗೆ ಬರೋದಾದ್ರೂ ಕೂಡ ದೇವರನ್ನ ಆರಾಧನೆ ಮಾಡುವಾಗ ಮನಸ್ಸು ಬೇರೆ ಕಡೆ ಇರ್ತದೆ. ಅವರ ಶರೀರ ದೇವರ ಆಲಯದಲ್ಲಿ ಇದ್ರೆ ಮನಸ್ಸು ಎಲ್ಲೋ ಹೋಗಿರ್ತದೆ. ದೇವರ ವಾಕ್ಯ, ದೇವರ ಸೇವಕರ ಪ್ರಸಂಗ ಮಾಡುವಾಗ, ದೇವರ ಆಲೋಚನೆಗಳು ಕೊಡುವಾಗ, ದೇವರ ವಾಕ್ಯದ ಮೂಲಕ ಮಾತನಾಡುವಾಗ, ಆ ಮಾತುಗಳನ್ನ ಕೇಳುವಾಗ ಅವ್ರ ಆಲೋಚನೆ ಬೇರೆ ಕಡೆ ಇರ್ತದೆ. ಮನಸ್ಸಿಟ್ಟು ದೇವರ ವಾಕ್ಯ ಕೇಳಲ್ಲ, ಯಾಕಂದ್ರೆ ಅವ್ರು ಎಲ್ಲೆಲ್ಲೋ ಹೋಗಿರ್ತದೆ. ಅವ್ರ ಹೋರಾಟಗಳು, ಅವ್ರ ಕೊರತೆಗಳು, ಅವ್ರು ಯಾರೋ ಏನೋ ಅಂತಾರೆ, ಯಾವುದೋ ಪರಿಸ್ಥಿತಿಗಳು, ಯಾವುದೋ ಒಂದು ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ ಏನಂತಂದ್ರೆ, ಯಾಕೆ ನೀವು ಅದ್ಭುತಗಳನ್ನ ಹೊಂದ್ಕೊಳಕ್ ಆಗ್ತಿಲ್ಲ, ಯಾಕೆ ನನ್ನನ್ನ ಕಂಡುಕೊಳ್ಳಕ್ ಆಗ್ತಿಲ್ಲ, ಯಾಕೆ ನನ್ನ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತಿಲ್ಲ ಅಂದ್ರೆ, ನೀವು ಮನಪೂರ್ವಕವಾಗಿ ನನ್ನ ಹುಡುಕ್ತಾ ಇಲ್ಲ. ಮನಪೂರ್ವಕವಾಗಿ ಯಾವಾಗ ನೀವು ನನ್ನ ಹುಡುಕುತ್ತೀರೋ ಆಗ ನೀವು ನನ್ನ ಕಂಡುಕೊಳ್ತೀರಿ, ಮತ್ತೆ ನಾನು ನಿಮಗೆ ಸಿಗ್ತೀನಿ, ದೊರೀತೀನಿ ಅಂತ ಸ್ವಾಮಿ ಹೇಳ್ತಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಆಗಿರ್ಬೋದು, ದೇವರನ್ನ ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಸೇವೆ ಆಗಿರ್ಬೋದು, ಅಥವಾ ದೇವರಿಂದ ನೀವು ಏನಾರು ಹೊಂದಿಕೊಳ್ಳಬೇಕಾದ ಕಾರ್ಯಗಳಾಗಿರ್ಬೋದು, ನಾವು ಮನಸಾರೆ ಹುಡುಕಬೇಕಂತೆ. ದೇವರನ್ನ ಮನಸಾರೆ ಪೂರ್ಣ ಹೃದಯದಿಂದ ಹುಡುಕುವಾಗ ಕರ್ತನನ್ನು ನಾವು ಕಂಡುಕೊಳ್ತೀವಿ. ಮತ್ತೆ ಕರ್ತನ ಹೇಳ್ತಿದ್ದಾನೆ, ನಾನು ನಿಮಗೆ ಪ್ರತ್ಯಕ್ಷನಾಗ್ತೀನಿ, ನಾನು ನಿಮ್ಗೆ ಪ್ರಕಟಿಸಿಕೊಳ್ತೀನಿ ಅಂತ ಹೇಳ್ತಾನೆ. ಆದ್ರಿಂದ ನಾವು ಮನಸಾರೆ ದೇವರನ್ನು ಹುಡುಕ್ತಾ ಇದ್ದೀವ, ಮನಸಾರೆ ನಾವು ಪ್ರಾರ್ಥನೆ ಮಾಡ್ತಿದೀವ, ಮನಸಾರೆ ದೇವರ ಆಲಯಕ್ಕೆ ಬರ್ತಿದೀವ, ಮನಸಾರೆ ದೇವರ ಕಾರ್ಯಗಳಿಗಾಗಿ ನಾವು ಪಾಲ್ ತೆಗೆದುಕೊಳ್ತಾ ಇದ್ದೀವ, ಮನಸಾರೆ ನಾವು ಕಾಣಿಕೆ ಅಥವಾ ದೇವರ ಸೇವೆಗಾಗಿ ನಾವು ಕೊಡ್ತಿದೀವ, ಬಿತ್ತುತ್ತಿದೀವ, ಮನಸಾರೆ ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸ್ತಿದೀವ, ಮನಸಾರೆ ನಾವು ಪ್ರಾರ್ಥಿಸ್ತಿದೀವ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಕೆಲವರು
ತಮ್ಮ ಆಲೋಚನೆ ಪ್ರಕಾರವಾಗಿ ಇರ್ತಾರೆ, ತಮ್ಮ ಇಷ್ಟದ ಪ್ರಕಾರನೇ ಇರ್ತಾರೆ, ಪ್ರಾಪಂಚಿಕವಾದ ಯೋಚನೆಗಳಲ್ಲಿ ಮುಳುಗೋಗಿರ್ತಾರೆ. ಆದ್ರೆ ಅವರು ಮನಸಾರೆ ದೇವರನ್ನ ಹುಡುಕ್ತೆ ಮನಸಾರೆ ಲೋಕವನ್ನ ಹುಡುಕ್ತಾ ಇರ್ತಾರೆ. ಲೋಕದಲ್ಲಿ ನನಗೆ ಯಾವ ಸ್ಥಾನ ಸಿಗ್ಬೋದು, ಯಾವ ಕಾರ್ಯ ಸಿಗ್ಬೋದು, ಯಾವ ರೀತಿಯಾಗಿ ನನಗೆ ಹೊಗಳಿಕೆ ಸಿಗ್ಬೋದು, ಎಂತ ವ್ಯಕ್ತಿಗಳು ನಾನು ಸ್ನೇಹ ಮಾಡ್ಕೊಳ್ಬಹುದು, ಎಂತ ವ್ಯಕ್ತಿಗಳನ್ನ ಸ್ನೇಹವನ್ನ ಬಯಸಿ ಬರ್ತಾರೆ, ನಾನು ಎಂತೆಂಥವ್ರ ಜೊತೆ ನಾನು ಸಮಯ ಕಳೆಯಬಹುದು. ಈಗ ನೋಡಿ, ಮನಸಾರೆ ಲೋಕವನ್ನ ಹುಡುಕ್ತಾ ಇರ್ತಾರೆ, ವ್ಯಕ್ತಿಗಳನ್ನ ನೋಡ್ತಾ ಇರ್ತಾರೆ, ವಸ್ತುಗಳನ್ನ ನೋಡ್ತಾ ಇರ್ತಾರೆ. ಮನಸಾರೆ ಅವರು ಸ್ವಂತ ಆಲೋಚನೆಯಲ್ಲಿ ಜೀವಿಸ್ತಾ ಇರ್ತಾರೆ. ಆದ್ರೆ ಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕುವಷ್ಟು ಸಮಯವೂ ಅವರಲ್ಲಿ ಇರಲ್ಲ. ಪ್ರಿಯರೇ, ಇವತ್ತು ಅನೇಕ ದೇವ ಜನರ ಪರಿಸ್ಥಿತಿ ಇದಾಗಿದೆ. ಓ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಿಲ್ಲ, ಓ ದೇವರು ನಮ್ಗೆ ಯಾವುದೇ ಕಾರ್ಯಗಳನ್ನ ಪ್ರಕಟಪಡಿಸ್ಕೊಳ್ತಿಲ್ಲ, ಯಾವುದೇ ಕಾರ್ಯದಲ್ಲೂ ದೇವರು ನಮ್ಮನ್ನ ಪ್ರಕಟಪಡಿಸ್ಕೊಳ್ತಿಲ್ಲ, ನಮ್ಮ ಜೊತೆಲಿ ಇದ್ದಾನೆ, ಕಾರ್ಯ ಮಾಡ್ತೀನಿ ಎಂಬುದಾಗಿ. ಓ ಯಾವುದೇ ಕಾರ್ಯದಲ್ಲೂ ದೇವರು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ಅದ್ಭುತ ಮಾಡುವಂತ ಸೂಚನೆಗಳು ಕಾಣ್ತಿಲ್ಲ ಅಂತ ಹೇಳಿತೇನೆ ಸೋತೋಗ್ತಿದ್ದಾರೆ. ಕೆಲವೊಬ್ರು ಹಿಂಜರಿದು ಹೋಗ್ತಿದ್ದಾರೆ. ಕಾರಣ ಏನಂದ್ರೆ ಅವರು ಮನಸಾರೆ ದೇವರನ್ನ ಹುಡುಕದೆ ಇರುವುದರಿಂದ. ಪ್ರಿಯರೇ, ನೀವು ಕೂಡ ಇದೇ ರೀತಿಯಾಗಿದ್ದೀರಾ? ಯೇಸುವನ್ನ ಮನಸಾರಿ ಹುಡುಕದೆ ಲೋಕವನ್ನ ಅಥವಾ ವಸ್ತುಗಳನ್ನ ಅಥವಾ ಬೇಡದೇ ಇರುವಂತ ಕಾರ್ಯಗಳ ಮನಸಾರೆ ಹುಡುಕಿ ದೇವರನ್ನ ಅಲಕ್ಷ್ಯ ಮಾಡ್ತಿದ್ದೀರಾ? ದೇವರ ವಿಷಯದಲ್ಲಿ, ಆತನ ಸೇವೆ ವಿಷಯದಲ್ಲಿ, ಆತನ ಸಭೆಗೆ ಬರುವಂತ ವಿಷಯದಲ್ಲಿ, ಆತನ ವಾಕ್ಯವನ್ನು ಕೇಳುವ ವಿಷಯದಲ್ಲಿ, ಆತನನ್ನ ವಾಕ್ಯಕ್ಕೆ ವಿಧಿರಾಗುವ ವಿಷಯದಲ್ಲಿ, ಆತನ ಆರಾಧಿಸುವ ವಿಷಯದಲ್ಲಿ ಮನಸಾರೆ ಹುಡುಕದೆ ಆತನನ್ನ ಅಲಕ್ಷ್ಯ ಮಾಡ್ತಿದ್ದೀರಾ? ಅಥವಾ ಆತನ ಕುರಿತಾಗಿ ಯಾವುದೋ ಒಂದು ಬೇಸರಿಕೆ ಮನೋಭಾವನೆಯಿಂದ ಆತನನ್ನು ಹುಡುಕ್ತಿದ್ದೀರಾ? ಆದ್ರೆ ಈ ರೀತಿಯಾಗಿ ಇರೋದಾದ್ರೆ ಖಂಡಿತವಾಗಿ ನಾವು ದೇವರನ್ನು ಕಂಡುಕೊಳ್ಳಕ್ಕಾಗಲ್ಲ. ದೇವರು ನಮ್ಗೆ ತಾನು ಪ್ರಕಟಪಡಿಸಿಕೊಳ್ಳಕ್ಕೂ ಸಾಧ್ಯವಿಲ್ಲ ಪ್ರೇರೆ. ಆದ್ರೆ ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಹುಡುಕುವಿರಿ. ಹೇಗೆ ಹುಡುಕ್ತೀರಿ? ಮನಪೂರ್ವಕವಾಗಿ ನೀವು ನನ್ನನ್ನು ಹುಡುಕುವಾಗ ನನ್ನನ್ನು ನೀವು ಕಂಡುಕೊಳ್ತೀರಿ ಮತ್ತು ನಾನು ನಿಮಗೆ ದೊರೆಯುವೆನು. ನೋಡಿ, ನಾವು ಮನಪೂರ್ವಕವಾಗಿ ದೇವರನ್ನು ಹುಡುಕಬೇಕು. ಫಸ್ಟು ನಾವು ಮನಸಾರೆ ದೇವರನ್ನು ಹುಡುಕುವಾಗ ದೇವರು ನಮ್ಮ ಹಾದು ಹೋಗ್ತಿರೋ ಪ್ರತಿ ಪರಿಸ್ಥಿತಿಯಲ್ಲೂ ದೇವರು ನಮಗೆ ಪ್ರತ್ಯಕ್ಷವಾಗಿ, ಅಂದ್ರೆ ನಮಗೆ ಸಹಾಯ ಮಾಡ್ತಾನೆ, ನಮಗೆ ಉತ್ತರಿಸ್ತಾನೆ, ನಮಗೆ ಬಿಡುಗಡೆ ಕೊಡ್ತಾನೆ. ನೀವು ಯಾವ ಮಾರ್ಗದಲ್ಲಿ ಹೋಗ್ತಿದ್ದೀರೋ, ಯಾವ ಕಷ್ಟದಲ್ಲಿ ಹೋಗ್ತಿದ್ದೀರೋ, ಯಾವ ಯೋಚನೆ ನಿಮಗೆ ಬೇಕು, ಯಾವುದರಿಂದ ಬಿಡುಗಡೆ ಬೇಕು, ನೀವು ಮನಪೂರ್ವಕವಾಗಿ ಯೇಸುವನ್ನ ಕರೆಯುವಾಗ, ಮನಪೂರ್ವಕವಾಗಿ ನೀವು ಯೇಸುವನ್ನ ಪ್ರೀತಿಸುವಾಗ, ಮನಪೂರ್ವಕವಾಗಿ ನೀವು ಪ್ರಾರ್ಥಿಸುವಾಗ ಆ ಕಾರ್ಯದಲ್ಲಿ ದೇವರು ಬಿಡುಗಡೆಗಳನ್ನ ಮತ್ತು ದೈವಿಕವಾದ ಆಲೋಚನೆಗಳನ್ನ, ದೈವಿಕವಾದ ಮಾರ್ಗಗಳನ್ನ ಏರ್ಪಡಿಸಿ ಕೊಡ್ತಾನೆ. ಒಂದು ವೇಳೆ ನಾವು ಮನಸಾರೆ ದೇವರನ್ನು ಹುಡುಕದೆ ಹೋದರೆ ನಮಗೆ ಮಾರ್ಗಗಳು ಅಥವಾ ಅದ್ಭುತಗಳು ಅಥವಾ ಬಿಡುಗಡೆಗಳು ಅಥವಾ ನಮಗೆ ಸಿಗಬೇಕಾಗಿರುವಂತ ಆಶೀರ್ವಾದಗಳು ಹೊಂದಿಕೊಳ್ಳದೆ ನಷ್ಟಪಡ್ತೀವಿ ಪ್ರೇರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀನು ನನ್ನನ್ನು ಹುಡುಕುವಿ, ಮನಸಾರೆ ನೀನು ಹುಡುಕುವಾಗ ನನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತು ನಾವು ಒಂದು ನಿರ್ಧಾರ ಮಾಡೋಣ ಪ್ರೇರೆ. ನಾನು ಈ ನೂತನ ತಿಂಗಳಿನಲ್ಲಿ ನಾನು ಮನಸಾರೆ ದೇವರನ್ನು ಹುಡುಕ್ತೀನಿ, ಮನಸಾರೆ ಪ್ರಾರ್ಥನೆಗೆ ಸಮಯ ಕೊಡ್ತೀನಿ, ಮನಸಾರೆ ನಾನು ಬೈಬಲ್ ಅನ್ನು ಓದ್ತೀನಿ, ಮನಸಾರೆ ದೇವರ ವಾಕ್ಯಗಳನ್ನ ನಾನು ಕೇಳ್ತೀನಿ, ಮನಸಾರೆ ಆತನ ಆಜ್ಞೆಗಳಿಗೆ ನಾನು ವಿಧೇಯನಾಗ್ತೀನಿ, ಮನಸಾರೆ ನಾನು ದೇವರ ಸಮ್ಮುಖದಲ್ಲಿ ಕಾದಿರ್ತೀನಿ, ಮನಸಾರೆ ದೇವರ ಸ್ವರಕ್ಕೆ ನಾನು ವಿಧೇಯನಾಗ್ತೀನಿ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಡೆಯುವಾಗ ಖಂಡಿತವಾಗಿ ಕರ್ತನು ಹೇಳಿದ ಹಾಗೆ ತನ್ನನ್ನು ತಾನು ನಮಗೆ ಪ್ರಕಟಿಸಿಕೊಳ್ತಾನೆ, ಆತ ನಮಗೆ ದೊರೀತಾನೆ ಪ್ರೇರೆ. ಹಾಗಾದ್ರೆ ಈ ನೂತನ ತಿಂಗಳಿನಲ್ಲಿ ದೇವರು 3 ವಿಷಯಗಳ ಕುರಿತು ಮಾತನಾಡ್ತಿದ್ದಾನೆ. ಒಂದು, ನಾನು ನಿನ್ನ ಜೀವಿತದಲ್ಲಿ ಕುರಿತು ಮಾಡಿಕೊಳ್ಳುತ್ತಿರುವಂತ ಆಲೋಚನೆ ಐತದಲ್ಲ, ಹಿತದ ಯೋಚನೆ ಎಂಬುದಾಗಿ. ಎರಡನೇದಾಗಿ, ನೀನು ಮೊರೆ ಇಡುವಿ, ನೀನು ಪ್ರಾರ್ಥಿಸಲು ಹೋಗುವಿ, ನಾನು ಕಿವಿಗೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರಿಸ್ತೀನಿ ಎಂಬುದಾಗಿ ಹೇಳ್ತಿದ್ದಾನೆ. ಮೂರನೇದಾಗಿ, ನೀನು ನನ್ನ ಹುಡುಕುವಿ, ಮನಸಾರೆ ಯಾವಾಗ ನೀನನ್ನು ಹುಡುಕ್ತೀಯೋ ಆಗ ನೀನು ನನ್ನನ್ನು ಕಂಡುಕೊಳ್ತೀನಿ, ನಾನು ನಿನಗೆ ದೊರೀತೀನಿ ಎಂಬುದಾಗಿ. ಈ 3 ವಿಷಯವನ್ನ ಕುರಿತಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರೇರೆ. ಈ ನೂತನ ತಿಂಗಳಿನಲ್ಲಿ ವಾಗ್ದಾನವನ್ನು ನಾವು ನಂಬಿ ನಮ್ಮ ಜೀವಿತವನ್ನ ಸರಿಪಡಿಸಿಕೊಂಡು ನಾವು ಒಳ್ಳೆ ಆಲೋಚನೆ ಮಾಡೋಣ. ದೇವರು ನನ್ನ ಜೀವಿತದಲ್ಲಿ ಯಾವಾಗಲೂ ಒಳ್ಳೆ ಆಲೋಚನೆಗಳನ್ನ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಂಬೋಣ ಪ್ರೇರೆ. ಎರಡನೇದಾಗಿ, ನನ್ನ ಪ್ರಾರ್ಥನೆಗೆ ದೇವರು ಕಿವಿಗೊಡ್ತಾನೆ, ಉತ್ತರಿಸ್ತಾನೆ ಎಂಬುದಾಗಿ ನಾವು ನಂಬಬೇಕು. ಮೂರನೇದಾಗಿ, ಮನಸಾರೆ ನಾನು ದೇವರನ್ನ ಹುಡುಕಬೇಕೆಂಬುದಾಗಿ ನಾವು ಸರಿಪಡಿಸಿಕೊಂಡು ಸಮರ್ಪಣೆ ಮಾಡುವಾಗ ಖಂಡಿತವಾಗಿ ದೇವರು ನಮಗೆ ದೊರೆಯುತ್ತಾನೆ ಪ್ರೇರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿಯು ಕನಿಕರವುಳ್ಳ ತಂದೆಯಾದ ದೇವರೇ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ತಿರುವಂತ ಆಲೋಚನೆ ಐತದಲ್ಲ, ಇತ್ತದ್ದು ಅಂತ ಹೇಳಿದ್ದಿ. ನೀವು ನನಗೆ ಮೊರೆ ಇಡುವಿರಿ,
ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿ ಕೊಡ್ತೀನಿ ಅಂತ ಹೇಳಿದಿ. ಸ್ತೋತ್ರಪ್ಪ. ಹೌದು ಕರ್ತನೆ, ನಾವು ನಿನ್ನನ್ನು ಮನಸಾರೆ ಹುಡುಕುವುದಕ್ಕಾಗಿ ಒಪ್ಪಿಸಿಕೊಡ್ತೀವಿ. ನಾವು ಅನೇಕ ಸಾರಿ ದೇವರೇ ತಪ್ಪಾಗಿ ಹುಡುಕ್ತಿದ್ದು ಅಪ್ಪ ಕರ್ತನೆ, ಅಪನಂಬಿಕಸ್ತಿಕೆಯಲ್ಲಿ ಹುಡುಕ್ತಿದ್ದು, ಸಂದೇಹದಲ್ಲಿ ನಿಮ್ಮನ್ನು ಹುಡುಕ್ತಿದ್ದೋ ದೇವರೇ. ನಿನ್ನನ್ನು ಹುಡುಕದೇನೆ ಸ್ವಾಮಿ ಮನಸ್ಸೆ, ಇಚ್ಛೆ, ಲೋಕವನ್ನ, ಪಾಪವನ್ನ ಕರ್ತನೆ, ವ್ಯಕ್ತಿಗಳನ್ನ ಹುಡುಕ್ತಿದ್ದೋ ಸ್ವಾಮಿ. ನಮ್ಮ ತಪ್ಪುಗಳನ್ನ ಕ್ಷಮಿಸು. ಇನ್ನು ಮುಂದೆ ಈ ನೂತನ ತಿಂಗಳಲ್ಲಿ ಕರ್ತನೆ ಮನಸಾರೆ ಕರ್ತನೆ ನಿನ್ನನ್ನು ಹುಡುಕುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೀವಿ. ಮನುಷ್ಯಾರೆ ಪ್ರಾರ್ಥಿಸುವುದಕ್ಕೆ, ಮನುಷ್ಯಾರೆ ನಿನ್ನ ಆಲಯಕ್ಕೆ ಬರುವುದಕ್ಕೆ, ಮನುಷ್ಯಾರೆ ಕೊಡುವುದಕ್ಕೆ, ಮನುಷ್ಯಾರೆ ನಿನ್ನ ಸನ್ನಿಧಾನದಲ್ಲಿ ಕಾದಿರುವುದಕ್ಕೆ, ಮನುಷ್ಯಾರೆ ನಿನ್ನ ವಾಕ್ಯವನ್ನ ಕೇಳುವುದಕ್ಕೆ, ವಿಧಿಯರಾಗುವುದಕ್ಕೆ ಒಪ್ಪಿಸಿಕೊಡ್ತೀವಿ. ನಮ್ಮನ್ನು ಆಶೀರ್ವದಿಸು, ನಮ್ಮೊಟ್ಟಿಗೆ ಮಾತನಾಡಿ. ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ದೇವರೇ ತಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಿದ್ದಾರೋ ಅವ್ರ ಜೀವಿತದಲ್ಲಿ ಈ ನೂತನ ತಿಂಗಳಿನಲ್ಲಿ ನಿನ್ನ ಒಳ್ಳೆ ಆಲೋಚನೆಗಳು ನೆರವೇರಲಿ ಸ್ವಾಮಿ. ಅವ್ರ ಕುಟುಂಬಗಳಲ್ಲಿ ನೆರವೇರಲಿ, ಅವರ ಮಕ್ಕಳಲ್ಲಿ ನೆರವೇರಲಿ, ಅವರ ಕೆಲಸ ಕಾರ್ಯದಲ್ಲಿ ನೆರವೇರಲಿ ಸ್ವಾಮಿ. ಅವರು ಪ್ರಾರ್ಥಿಸುವಾಗ ಉತ್ತರಿಸಿರಿ ಕರ್ತನೆ. ಅವರು ಮನಸಾರೆ ಹುಡುಕುವಾಗ ಎಲ್ಲಾ ಮಾರ್ಗದಲ್ಲೂ ಅವರಿಗೆ ಕರ್ತನೆ ನೀವು ಪ್ರಕಟಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತಿದ್ದೀವಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿಕೊಳ್ಳುತ್ತೀವಿ ಪರಲೋಕ ತಂದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.